2025 ಎರಡನೇ ಚಂದ್ರಗ್ರಹಣ ಇದೇ ಸೆಪ್ಟೆಂಬರ್ನಲ್ಲಿ ಗೋಚರಿಸುತ್ತಿದ್ದು, ಈ ಗ್ರಹಣ ಭಾರತದಲ್ಲೂ ಗೋಚರಿಸುವುದರಿಂದ ಸೂತಕದಂತಹ ನಿಯಮಗಳು ಅನ್ವಯವಾಗಲಿವೆ. ಚಂದ್ರಗ್ರಹಣದ ನಿಖರ ದಿನಾಂಕ, ಸಮಯ, ಗ್ರಹಣದ ವೇಳೆಯಲ್ಲಿ ಏನೆಲ್ಲ ಮಾಡಬಾರದು ಹಾಗೂ ಯಾವ ರಾಶಿಯವರಿಗೆ ಶುಭ ಇದೆ ಮತ್ತು ಯಾರಿಗೆ ಈ ಗ್ರಹಣವು ಅಶುಭಕರವಾಗಿದೆ, ಗ್ರಹಣ ಸಂಭವನೀಯ ಸಮಯ, ಗ್ರಹಣದ ಮೋಕ್ಷ ಕಾಲ ಏನು ಎಂಬುದರ ಕುರಿತು ಈ 2025 ಎರಡನೆಯ ಚಂದ್ರಗ್ರಹಣ ಗೋಚರಿಸುವುದರ ಕುರಿತು ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಯೋಣ. ನೀವು ಕೂಡ ಗ್ರಹಣವನ್ನು ಹಾಗೂ ದೇವರನ್ನು ನಂಬುವವರಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ದಿನಾಲು ಇದೇ ರೀತಿ ಹೊಸ ಮಾಹಿತಿಗಳ ಅಪ್ಡೇಟ್ಸ್ ಪಡೆಯಲು ಕೂಡಲೇ ನಮ್ಮ ಈ ಕನ್ನಡ ಆಲ್ರೌಂಡ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ಹೌದು ವೀಕ್ಷಕರೇ, ಚಂದ್ರಗ್ರಹಣದ ಬಗ್ಗೆ ಜನರಲ್ಲಿ ಹಲವು ಪ್ರಶ್ನೆಗಳಿವೆ. ಈ ಗ್ರಹಣ ಯಾವಾಗ ಸಂಭವಿಸುತ್ತದೆ, ಇದರ ಸೂತಕ ಕಾಲ ಯಾವಾಗ, ಗ್ರಹಣದ ವೇಳೆಯಲ್ಲಿ ಗರ್ಭಿಣಿ ಮಹಿಳೆಯರು, ಚಿಕ್ಕ ಮಕ್ಕಳು, ಹಿರಿಯ ನಾಗರಿಕರು ಏನೆಲ್ಲ ಮಾಡಬಾರದು ಹಾಗೂ ಯಾರಿಗೆ ಈ ಗ್ರಹಣವು ಶುಭ ಫಲ ದೊರೆಯಲಿದೆ ಹಾಗೂ ಯಾವ ರಾಶಿಯವರಿಗೆ ಈ ಗ್ರಹಣದಿಂದ ಅಶುಭ ಕೂಡಿ ಬಂದಿದೆ ಎಂಬುದರ ಕುರಿತು ಹಲವರಿಗೆ ಇದೀಗ ಪ್ರಶ್ನೆಗಳು ಎದುರಾಗಿವೆ. ವೀಕ್ಷಕರೇ, ಮೊಟ್ಟ ಮೊದಲಿಗೆ ಗ್ರಹಣ ಸಂಭವನೀಯ ಸಮಯವನ್ನ ನೋಡೋದಾದರೆ ಸೆಪ್ಟೆಂಬರ್ 7 ಭಾನುವಾರ ಚಂದ್ರಗ್ರಹಣ ಸಂಭವಿಸುತ್ತಿದೆ. ಭಾರತದಲ್ಲಿ ಗೋಚರಿಸುವ ಕಾರಣ ಇದಕ್ಕೆ ವಿಶೇಷ ಮಹತ್ವ ಕೂಡ ಇದೆ ವೀಕ್ಷಕರೇ. ಈ ದಿನ ಭಾದ್ರಪದ ಮಾಸದ ಹುಣ್ಣಿಮೆಯೂ ಕೂಡ ಇದ್ದು, ಸೆಪ್ಟೆಂಬರ್ 7 ಭಾನುವಾರ ರಾತ್ರಿ 9:57 ಚಂದ್ರಗ್ರಹಣ ಆರಂಭವಾಗಿ ಮಧ್ಯರಾತ್ರಿ 1:27 ಈ ಗ್ರಹಣವು ಕೊನೆಗೊಳ್ಳಲಿದೆ. ಇದೇ ಸೆಪ್ಟೆಂಬರ್ 7 ಚಂದ್ರಗ್ರಹಣದ ಸೂತಕ ಮಧ್ಯಾಹ್ನ 12:57 ಆರಂಭವಾಗಿ ಗ್ರಹಣದ ಜೊತೆಗೆ ಕೊನೆಗೊಳ್ಳುತ್ತೆ. ಧರ್ಮ ಗ್ರಂಥಗಳಲ್ಲಿ ಸೂತಕ ಕಾಲವನ್ನು ಅಶುಭವೆಂದು ಪರಿಗಣಿಸಲಾಗಿದೆ. ಈ ಸಮಯದಲ್ಲಿ ದೇವರ ಪೂಜೆ ಪುನಸ್ಕಾರಗಳನ್ನು ಮಾಡಬಾರದು, ದೇವರ ಮಂತ್ರಗಳನ್ನ ಪಠಿಸಬೇಕು, ಗರ್ಭಿಣಿ ಮಹಿಳೆಯರು ಮನೆಯಿಂದ ಹೊರಗೆ ಬರಬಾರದು, ಇನ್ನು ಬ್ರಹ್ಮಚರ್ಯವನ್ನ ಪಾಲನೆ ಮಾಡಬೇಕು. ಧರ್ಮ ಗ್ರಂಥಗಳಲ್ಲಿ ವಿದ್ವಾಂಸರು ಮತ್ತು ಜ್ಯೋತಿಷಿಗಳು ಈ ಗ್ರಹಣಕ್ಕೆ ಬಹಳ ಮಹತ್ವವಿದೆ ಎಂದು ಸೂಚಿಸಿದ್ದಾರೆ. ಚಂದ್ರಗ್ರಹಣ ಇರಲಿ, ಸೂರ್ಯಗ್ರಹಣ ಇರಲಿ, ನಮ್ಮಲ್ಲಿ ನಂಬಿಕೆ ಸಂಪ್ರದಾಯಗಳಿವೆ. ಗ್ರಹಣ ಒಂದು ಖಗೋಳ ಘಟನೆ, ಆದರೆ ಅದರ ಸುತ್ತಮುತ್ತ ಹಲವು ನಂಬಿಕೆಗಳು ಇವೆ. ಪ್ರಾಚೀನ ಕಾಲದಿಂದಲೂ ಗ್ರಹಣದ ಬಗ್ಗೆ ಹಲವರಿಗೆ ನಂಬಿಕೆ ಇದೆ ಹಾಗೂ ಹಲವು ಸಂಪ್ರದಾಯಗಳು ಕೂಡ ಇವೆ. ಇವುಗಳಿಗೆ ವೈಜ್ಞಾನಿಕ ಆಧಾರ ಇಲ್ಲ, ಆದರೆ ದೃಢ ನಂಬಿಕೆಗಳು ಜನರಲ್ಲಿ ಇವೆ ವೀಕ್ಷಕರೇ. ಸೆಪ್ಟೆಂಬರ್ 7 ರಾತ್ರಿ 9:57 ಈ ಚಂದ್ರಗ್ರಹಣ ಸ್ಪರ್ಶಕಾಲ ಆರಂಭವಾಗಲಿದೆ ಹಾಗೂ ಮೋಕ್ಷಕಾಲ ಬಂದ್ಬಿಟ್ಟು ಸೆಪ್ಟೆಂಬರ್ 8 ಮಧ್ಯರಾತ್ರಿ 1:26 ಈ ಚಂದ್ರಗ್ರಹಣವು ಮೋಕ್ಷಕಾಲ ಆಗಿರಲಿದೆ. ಚಂದ್ರಗ್ರಹಣದ ಪೂರ್ಣ ಪ್ರಭಾವದ ಆರಂಭವು ಮಧ್ಯರಾತ್ರಿ 12:28 ಆರಂಭಗೊಂಡು 1:56 ಇರಲಿದೆ. ಸುದೀರ್ಘ ಅವಧಿ 3 ಗಂಟೆಗಳ ಕಾಲ ಈ ಚಂದ್ರಗ್ರಹಣ ಸಂಭವಿಸುತ್ತಿದೆ ವೀಕ್ಷಕರೇ. ಭಾರತದಲ್ಲಿ ಎಲ್ಲೆಡೆಯೂ ಕೂಡ ಗ್ರಹಣ ಗೋಚರವಾಗಿರಲಿದೆ. ಚಂದ್ರಗ್ರಹಣ ಅಂದರೆ ಸಾಮಾನ್ಯವಾಗಿ ಕೆಡಕು ಎನ್ನುವ ಭಾವನೆ ಹೆಚ್ಚು. ರಾಜಕೀಯ ವಿಪ್ಲವ, ಪ್ರಾಕೃತಿಕ ಅವಘಡ ಸಂಭವಿಸಲಿದೆ ಎಂದು ಇದೀಗ ಧರ್ಮಶಾಸ್ತ್ರ ತಜ್ಞರು ಹೇಳುತ್ತಾರೆ. ಮುಖ್ಯವಾಗಿ ಈ ಚಂದ್ರಗ್ರಹಣವು 12 ರಾಶಿಯ ಮೇಲೆಯೂ ಪ್ರಭಾವ ಬೀರಲಿದ್ದು, ಕೆಲ ರಾಶಿಗೆ ಅದೃಷ್ಟ ಇದ್ದರೆ ಇನ್ನು ಕೆಲ ರಾಶಿಯವರಿಗೆ ಸಂಕಷ್ಟ ಇದೆ ವೀಕ್ಷಕರೇ. ಇನ್ನು ಕೆಲವು ರಾಶಿಗಳಿಗೆ ಈ ಚಂದ್ರಗ್ರಹಣವು ಮಿಶ್ರ ಫಲ ನೀಡುತ್ತಿದೆ. ಸೊ ಈ ಗ್ರಹಣಕ್ಕೆ ಸಂಬಂಧಪಟ್ಟಂತೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನಿದೆ ಹಾಗೂ ಯಾವ ರಾಶಿಯವರಿಗೆ ಶುಭ ಫಲ, ಅಶುಭ ಫಲ, ಮಿಶ್ರ ಫಲ ಇದೆ ಅಂತ ನೋಡೋದಾದರೆ
ವೀಕ್ಷಕರೇ, ಮೊಟ್ಟ ಮೊದಲಿಗೆ ಯಾವ ರಾಶಿಯವರಿಗೆ ಈ ಚಂದ್ರಗ್ರಹಣದಿಂದ ಅದೃಷ್ಟ ಕೂಡಿ ಬಂದಿದೆ, ಶುಭ ಫಲ ಇದೆ ಅಂತ ನೋಡೋದಾದರೆ ಧನು ರಾಶಿ, ಕನ್ಯಾ ರಾಶಿ, ಮೇಷ ರಾಶಿ ಹಾಗೂ ವೃಷಭ ರಾಶಿ. ಇನ್ನು ಮಿಶ್ರ ಫಲ ಯಾವ ರಾಶಿಯವರಿಗೆ ಇದೆ ಅಂತ ನೋಡೋದಾದರೆ ಮಕರ ರಾಶಿ, ಸಿಂಹ ರಾಶಿ, ಇನ್ನು ಮಿಥುನ ರಾಶಿ ಹಾಗೂ ತುಲಾ ರಾಶಿಯವರಿಗೆ ಈ ಚಂದ್ರಗ್ರಹಣ ಮಿಶ್ರ ಫಲ ನೀಡುತ್ತಿದೆ. ಇನ್ನು ಕೊನೆಯದಾಗಿ ಅಶುಭ ಫಲ ಯಾರಿಗೆಲ್ಲ ಅಶುಭ ಇದೆ ಅಂತ ನೋಡೋದಾದರೆ ಕುಂಭ ರಾಶಿಯವರಿಗೆ ಸ್ವಲ್ಪ ಈ ಚಂದ್ರಗ್ರಹಣ ಅಶುಭಕರದಿಂದ ಕೂಡಿದ್ದು, ಇನ್ನು ವೃಶ್ಚಿಕ ರಾಶಿಯವರಿಗೂ ಕೂಡ ಈ ಚಂದ್ರಗ್ರಹಣ ಅಶುಭವಾಗಿದೆ. ಕರ್ಕ ರಾಶಿಯ ಜೊತೆಗೆ ಮೀನ ರಾಶಿಯವರಿಗೂ ಕೂಡ ಈ ಚಂದ್ರಗ್ರಹಣ ಸ್ವಲ್ಪ ಕೆಡುಕು ಉಂಟು ಮಾಡಲಿದ್ದು, ಗ್ರಹಣದ ವೇಳೆಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರುವುದು ಅನುಕೂಲ. ಇನ್ನು ವೀಕ್ಷಕರೇ, ಚಂದ್ರಗ್ರಹಣದ ವೇಳೆಯಲ್ಲಿ ಏನೇನು ಮಾಡಬಾರದು, ಯಾವ ವಸ್ತುಗಳನ್ನು ತಿನ್ನಬಾರದು, ಆಹಾರ ಯಾಕೆ ತಯಾರು ಮಾಡಬಾರದು, ಇನ್ನು ಊಟ ಏಕೆ ತಿನ್ನಬಾರದು ಅಂತ ಬಹಳಷ್ಟು ಜ್ಯೋತಿಷ ಶಾಸ್ತ್ರ ತಜ್ಞರು ಹೇಳುತ್ತಾರೆ. ಅದರಲ್ಲಿಯೇ ಮುಖ್ಯವಾಗಿ ನೀವು ಈ ಗ್ರಹಣದ ವೇಳೆಯಲ್ಲಿ ಈ 7 ವಸ್ತುಗಳನ್ನು ತಿನ್ನಲೇಬಾರದು. ಹೌದು, ಇದಲ್ಲದೆ ಗರ್ಭಿಣಿ ಮಹಿಳೆಯರು ಚಂದ್ರಗ್ರಹಣದ ವೇಳೆಯಲ್ಲಿ ಹೊರಗಡೆ ಬರಬಾರದು, ಚೂಪಾದ ವಸ್ತುಗಳನ್ನು ಮುಟ್ಟಬಾರದು, ತರಕಾರಿ ಕಟ್ ಮಾಡಬಾರದು ಹಾಗೂ ಅಡುಗೆ ಮಾಡಬಾರದು, ಇನ್ನು ಊಟವೂ ಕೂಡ ತಿನ್ನಬಾರದು. ಚಂದ್ರಗ್ರಹಣದ ದಿನ ಸಾತ್ವಿಕ ಆಹಾರ ತಿನ್ನಬೇಕು. ತರಕಾರಿ, ಚಪಾತಿ, ಅನ್ನ ತಿನ್ನಬಹುದು. ಅಡುಗೆಗೆ ಅರಿಶಿಣ ಹಾಕಬೇಕು. ಮಾಂಸಾಹಾರ, ಬ್ರೆಡ್, ಈರುಳ್ಳಿ, ಬೆಳ್ಳುಳ್ಳಿ, ಹುಳಿ ಆಹಾರ, ಮದ್ಯ ಹೀಗೆ ವಿವಿಧ ಬಗೆಯ ಆಹಾರ ಪದಾರ್ಥಗಳನ್ನು ತಿನ್ನಬಾರದು. ಇನ್ನು ನೀರು ಇಡೋ ಬಿಂದಿಗೆ, ಕಂಟೈನರ್ಗಳಲ್ಲಿ ತುಳಸಿ ಎಲೆ ಹಾಕೋದು ಒಳ್ಳೆಯದು ವೀಕ್ಷಕರೇ. ಹೀಗಾಗಿ ಗ್ರಹಣ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರುವುದು ಬಹಳ ಅನುಕೂಲವಾಗಿದ್ದು, ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಕಮೆಂಟ್ ಬಾಕ್ಸಲ್ಲಿ ಹರಿ ಓಂ ಅಂತ ಕಾಮೆಂಟ್ ಮಾಡುವ ಮೂಲಕ ಎಲ್ಲರಿಗೂ ಈ ವಿಡಿಯೋ, ಈ ಮಾಹಿತಿಯನ್ನು ವಾಟ್ಸಪ್, ಫೇಸ್ಬುಕ್ಕಲ್ಲಿ ಮರೆಯದೆ ಶೇರ್ ಮಾಡಿ ವೀಕ್ಷಕರೇ.